ಬುರ್ಖಾ ವಾರ್ ಕರಾವಳಿ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬುರ್ಖಾ ಅಥವಾ ಸ್ಕಾರ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಾದ ಮತ್ತೆ ಕರಾವಳಿಯಲ್ಲಿ ಕೊಂಚ ಮಟ್ಟಿನ ಬಿರುಗಾಳಿಯನ್ನ ಎಬ್ಬಿಸಿದೆ. ಯಾಕೆ ಪದೇ ಪದೇ ಕರಾವಳಿಯಿಂದಾನೇ ಈ ಒಂದು ಅಲೆ ಏಳುತ್ತೆ ಅನ್ನುವ ಪ್ರಶ್ನೆ ಒಂದು ಕಡೆಯಾದ್ರೆ, ಧರ್ಮ ಮತ್ತು ಶಿಕ್ಷಣ ಇವೆರಡರ ನಡುವಿನ ಸಂಬಂಧ ಏನು? ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ಧಾರ್ಮಿಕ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ಸೌಹಾರ್ದತೆ ಇದರ ನಡುವಿನ ಸಂಬಂಧ ಏನು? ಒಂದು ಶೈಕ್ಷಣಿಕ ವಾತಾವರಣ ಯಾವ ರೀತಿಯಾಗಿರಬೇಕು, ಅಲ್ಲಿಗೆ ಬರೋ ವಿದ್ಯಾರ್ಥಿ ಯಾವ ರೀತಿಯಾಗಿರಬೇಕು, ಆ ವಿದ್ಯಾರ್ಥಿಯ ನಡವಳಿಕೆ ಅಥವಾ ಶೈಕ್ಷಣಿಕ ವಾತಾವರಣ ಹಾಗೂ ಸಮಾಜದ ನಡುವಿನ ಸಂಬಂಧ ಏನು? ಇದನ್ನೆಲ್ಲ ಡಿಸೈಡ್ ಮಾಡೋರು ಯಾರು? ಯಾಕೆ ವಿದ್ಯಾರ್ಥಿನಿಯೊಬ್ಬಳಿಗೆ ಸ್ಕಾರ್ಫ್ ಹಾಕೊಂಡು ಬರೋದಕ್ಕೆ ಕಾಲೇಜಿನಲ್ಲಿ ಪ್ರವೇಶವನ್ನ ನಿರಾಕರಿಸಲಾಯಿತು? ಇದು ಸರಿಯಾ ಅಥವಾ ತಪ್ಪ? ಎಲ್ಲ ವಿದ್ಯಾರ್ಥಿಗಳಿಗೂ ತಮ್ಮ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅನುಸರಿಸುವಂತಹ ಸ್ವಾತಂತ್ರ್ಯ ಎಲ್ಲ ಕಾಲೇಜುಗಳಲ್ಲೂ ಲಭ್ಯ ಆಗ್ತಾ ಇದೆಯಾ? ಎಲ್ಲ ಧರ್ಮಕ್ಕೂ ಈ ಸ್ವಾತಂತ್ರ್ಯ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾರು ಇದನ್ನೆಲ್ಲ ನಿರ್ಧಾರ ಮಾಡ್ತಾರೆ ಅಥವಾ ಮಾಡಬೇಕು? ಚರ್ಚೆ ಮಾಡೋಣ. ಸೊ ಎಲ್ ನಡೀತು, ಏನಿದೆ ಇದ್ರ ಡೀಟೇಲ್ಸ್ ಅಂತ ನೋಡೋದಾದ್ರೆ, ಕರಾವಳಿಯಲ್ಲಿ ಈ ಸ್ಕಾರ್ಫ್ ವಿವಾದ, ಈ ಹಿಂದೆ ಎದ್ದಂತಹ ಸ್ಕಾರ್ಫ್ ವಿವಾದ ಮತ್ತೆ ಎದ್ದು ನಿಂತಿದೆ. ಮಂಗಳೂರಿನ ಸೇಂಟ್ ಆಗ್ನೆಸ್ ಹೆಣ್ಣು ಮಕ್ಕಳ ಪದವಿ ಕಾಲೇಜಿನಲ್ಲಿ ಸ್ಕಾರ್ಫ್ ಧರಿಸಿಕೊಂಡು ಕಾಲೇಜಿಗೆ ಬಂದಂತಹ ಮುಸ್ಲಿಂ ವಿದ್ಯಾರ್ಥಿನಿಯೊಬ್ಬಳ ದಾಖಲಾತಿಗೆ ಕಾಲೇಜು ಆಡಳಿತ ಮಂಡಳಿ ನಿರಾಕರಣೆ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಉಡುಪಿ ಮೂಲದ ಫಾತಿಮಾ ಫರ್ಜಿಲಾ ಅನ್ನೋ ವಿದ್ಯಾರ್ಥಿನಿ ಈಕೆ ಆಗ್ನೆಸ್ ಕಾಲೇಜ್ನಲ್ಲೇ ಫಸ್ಟ್ ಪಿಯುಸಿ ಮುಗಿಸಿದ್ದಾರೆ. ಸೆಕೆಂಡ್ ಪಿಯುಸಿಗೆ ಅಡ್ಮಿಷನ್ ಮಾಡಿಸ್ಕೊಳಕ್ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಕಡ್ಡಾಯವಾಗಿ ಸ್ಕಾರ್ಫ್ ತೆಗೆದು ಕಾಲೇಜಿಗೆ ಬರಬೇಕು ಅಂತ ತಾಕೀತು ಮಾಡಿದ್ದಾರೆ. ಸೊ ಕಾಲೇಜಿನ ನಿಲುವಿನ ಕುರಿತಾಗಿ ಫಾತಿಮಾ ನೇರವಾಗಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿ ಮತ್ತು ಶಿಕ್ಷಣಾಧಿಕಾರಿಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಮತ್ತು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜು ಅವರನ್ನ ಟಿಸಿ ಕೊಡ್ತೀವಿ, ನೀವು ಹೋಗಿ ಅನ್ನುವಂತ ಮಾತನ್ನ ಹೇಳಿದೆ. In the case of Fatima Fazila, we have been giving the reminders again and again that students should follow the uniformity inside the building and the classroom, which she has not followed. Now during the readmission, when we give her the chance, if she has not abided by our rules, she will not be permitted to continue her second PUC study in a college. This is the rules and regulations of the college. There is no committee here. ನೀವು ಸ್ಕಾರ್ಫ್ ತೆಗೆದು ಬರೋದಾದ್ರೆ ಮಾತ್ರ ನೀವೇನು ಮಾಡಬೇಕು, ಅಡ್ಮಿಷನ್ ಮಾಡಬೇಕು, ಇಲ್ಲದಾದರೆ ನೀವು ಟಿ ಸಿ ತಗೊಂಡು ಹೋಗಿ ಅಂತೇಳಿ. ಬಹುಶಃ ಇದು ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮೊದಲನೇ ಪ್ರಕರಣ ಏನಲ್ಲ. ಬಹುಶಃ ಹಲವಾರು ವರ್ಷಗಳಿಂದ ಈ ಪ್ರಕರಣ ಇಲ್ಲಿ ಏನಾಗ್ತಾ ಉಂಟು, ಮರುಕಳಿಸ್ತಾ ಉಂಟು. ಬಹುಶಃ ಇಲ್ಲಿ ಕಾಲೇಜುಗಳು ಅವರಿಗೆ ಬೇಕಾದ ನಿಯಮಗಳನ್ನು ಇಡ್ಬೋದು, ಆದರೆ ಸಂವಿಧಾನದ ಹಕ್ಕನ್ನು ಉಲ್ಲಂಘನೆ ಮಾಡಿ ಅವರಿಗೆ ಬೇಕಾದ ನಿಯಮಗಳನ್ನು ಇಡಲಿಕ್ಕೆ ಇಲ್ಲಿ ಏನಿಲ್ಲ, ರೈಟ್ಸ್ಗಳು ಅವರ ಮೇಲೆ ಇಲ್ಲ. ಸೊ ಇಂಥ ನಿಯಮಗಳು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇದಕ್ಕೊಂದು ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಮಾಡಬೇಕು. ಇವರು ಅಡ್ಮಿಷನ್ಗೆ ಸೆಕೆಂಡ್ ಪಿ ಅಡ್ಮಿಷನ್ಗೆ ಹೋದಾಗ ಆಗಿರ್ತದೆ, ನೀವು ಅಡ್ಮಿಷನ್ ಸ್ಕಾರ್ಫ್ ತೆಗೆದ್ರೆ ಮಾತ್ರ ನಿಮ್ಗೆ ಇಲ್ಲಿ ಅನುಮತಿ ಕೊಡ್ಲಿಕ್ಕೆ ಇರುವಂತ ಹೇಳ್ತಿರ್ತಾರೆ. ಹೀಗೆ ಪುನಃ ಇವರಿಗೆ ಒತ್ತಡಗಳು, ಪ್ರತಿಭಟನೆಗಳು ಇದು ಬಂದರೆ ಮಾತ್ರ ಇವರು ರೂಲ್ಸ್ ಅನ್ನು ಇವರು ಅಂತ ಒಂದು ಇದು ಇದೆಯಾ? ಯಾಕೆ ನಿಮ್ಮ ಬಯಲಾದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದಂತಹ ರೂಲ್ಸ್ ಅನ್ನು ಯಾಕೆ ನೀವು ತಗೊಂಡು ಬರ್ತಾ ಇದ್ದೀರಿ? ಸೊ ಈ ವಿದ್ಯಾರ್ಥಿನಿ ಫಾತಿಮಾ ಏನ್ ಹೇಳ್ತಾರೆ, ಫಾತಿಮಾ ಜೊತೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಡೆಸಿರ್ತಕ್ಕಂತಹ ಮಾತುಕತೆ ಎಲ್ಲಿದೆ ನೋಡಿ. ಮಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಅಂದರೆ ಅಲ್ಲಿ ಸ್ಕಾರ್ಫ್ ವಿಷಯ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಹೋರೋರಿಗೆ ಅಡ್ಮಿಷನ್ ಒಂದು ನಿರಾಕರಿಸುವಂಥ ಒಂದು ಆರೋಪ ಕೂಡ ಇದೆ. ಈ ಕಾಲೇಜಿನ ವಿದ್ಯಾರ್ಥಿಗಳು PUC ವಿದ್ಯಾರ್ಥಿ ಜೊತೆದ್ದಾರೆ. ಮೇಡಮ್, ಏನು ನಡೀತದೆ ಕಾಲೇಜಲ್ಲಿ ಅಂತ ಹೇಳಿದೆ ನಿಮಗೆ? ಸೆಕೆಂಡ್ PUC ಅಡ್ಮಿಷನ್ಗೆ ಹೋಗಾಗ ಅವರು ಹೇಳಿದ್ದಾರೆ ನಿಮಗೆ ಅಡ್ಮಿಷನ್ ಸಿಗಲ್ಲ. ಯಾಕೆಂದರೆ ಕೇಳಿದಾಗ ಅವ್ರು ಹೇಳಿದ್ದಾರೆ ನೀವು ಸ್ಕಾರ್ಫ್ ಹಿಜಾಬ್ ಧರಿಸ್ತಾರೆ ಕ್ಲಾಸ್ ಒಳಗೆ, ಅದಕ್ಕೆ ನಿಮಗೆ ಸೆಕೆಂಡ್ PUCಗೆ ಅಡ್ಮಿಷನ್ ಸಿಗೋದಿಲ್ಲ ಅಂತ ಹೇಳಿ. ಕಳೆದ ವರ್ಷ ನಿಮಗೆ ಇದು ಸ್ಕಾರ್ಫ್ಗೆ ಅವಕಾಶ ಕೊಟ್ಟಿದ್ರ? ಅಡ್ಮಿಷನ್ ಆ ಟೈಮಿಂದು ಅವರು ಹೇಳಲಿಲ್ಲ ನನ್ನ ಜೊತೆ, ಅದು ಹಿಜಾಬ್ ಹಾಕ್ಲಿಕ್ಕಿಲ್ಲ ರೂಲ್ಸೇ ಹೇಳಿಲ್ಲ. ಹಾಗೆ ಕ್ಲಾಸ್ ಸ್ಟಾರ್ಟ್ ಆಗಿ 1 ವೀಕ್ ಆದಮೇಲೆ ಅವರು ಕ್ಲಾಸಲ್ಲಿ ಬಂದು ಹೇಳಿದ್ದಾರೆ ಹಿಜಾಬ್ ಹಾಕ್ಲಿಕ್ಕಿಲ್ಲ ಕ್ಲಾಸಿನೊಳಗೆ, ನೀವು ತೆಗಿಬೇಕಂತ.
ಇದು ನಿಮಗೆ ಮಾತ್ರನಾ ಅಥವಾ ಬೇರೆ ಸ್ಟೂಡೆಂಟ್ಸ್ ಕೂಡ ಹೀಗೆ ಹೇಳಿದಾರ? ಎಲ್ಲ ಸ್ಟೂಡೆಂಟ್ಸ್ಗೆ ಅವರು ಹೇಳಿದ್ದಾರೆ. ಅವರು ಸ್ಕೇರ್ಡ್ ಆಗಿ ಅದೆಲ್ಲ ಇದು ಈ ಸಿಚುವೇಶನ್ ಬರ್ತದೆ ನೆಕ್ಸ್ಟ್ ಇಯರ್ ಅದನ್ನು ಹೆದರಿ ಅವರು ತೆಗೆದಾರೆ ಅದನ್ನು. ಸೊ ಇದು ಏನು ಈ ಕಾಲೇಜಿನ ವಿದ್ಯಾರ್ಥಿನ ಏನು ಅಭಿಪ್ರಾಯ ಅಂದರೆ ನನಗೆ ಏನು ಹಿಜಾಬ್ ಅಂದರೆ ಸ್ಕಾರ್ಫ್ ಧರಿಸಿಕೊಂಡೇ ನಮಗೆ ಕಾಲೇಜಿನಲ್ಲಿ ಶಿಕ್ಷಣ ಬಳಿಕೆ ಅವಕಾಶ ನೀಡಬೇಕು, ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳ ಒತ್ತಾಯ. ಈ ಶಿಕ್ಷಣ ಸಂಸ್ಥೆ ಕೂಡ ಇದಕ್ಕೇನು ತನ್ನ ಪೂರಕವಾದ ಏನು ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಇಲ್ಲಿ ಇವರೊಂದು ಆಗ್ರಹವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತ್ ರಾಜ್ ಕರ್ನಾಟಕ ನ್ಯೂಸ್ 18 ಕನ್ನಡ ಮಂಗಳೂರು. ಆಲ್ರೈಟ್, ಈಗಾಗಲೇ ಹೇಳಿದ ಹಾಗೆ ಯಾಕೆ ಇದು ಕರಾವಳಿಯಿಂದ ಶುರುವಾಗುವಂತಹ ಅಲೆ? ಪ್ರಶ್ನೆ ಒಂದು. ಇದ್ರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಹಲವು ಆಯಾಮಗಳಿದ್ದಾವೆ. ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ ಇದು. ಧರ್ಮ ಮತ್ತು ಶಿಕ್ಷಣ, ವೈಯಕ್ತಿಕತೆ ಮತ್ತು ಸಾಮಾಜಿಕತೆ, ಇದೆಲ್ಲದರ ನಡುವಿನ ವೈರುಧ್ಯಗಳು ಅಥವಾ ಸೌಹಾರ್ದತೆ ಹೇಗಿರಬೇಕು ಅನ್ನೋದನ್ನ ಚರ್ಚೆ ಮಾಡಬಹುದಾದಂತಹ ಒಂದು ವಿಚಾರ ಇದು. ಈ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಸಾಕಷ್ಟು ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ನಿರಂಜನ ಆರಾಧ್ಯ ಅವರಿದ್ದಾರೆ, ಶಿಕ್ಷಣ ತಜ್ಞರು ಹಾಗೂ ನ್ಯಾಷನಲ್ ಲಾ ಸ್ಕೂಲ್ ಫೆಲೋ. ವೆಲ್ಕಮ್ ಟು ದ ಶೋ ಸರ್. ಹಾಗೆಯೇ ಡಿಸ್ಕವರ್ ಇಸ್ಲಾಂ ಸಂಘಟನೆಯ ಉಮರ್ ಶರೀಫ್, ಶೈಕ್ಷಣಿಕ ಸಂಘಟನೆ ಇದು, ಉಮರ್ ಶರೀಫ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಭವ್ಯ ಗೌಡ ಅವರಿದ್ದಾರೆ, ಹಿಂದೂ ಸಂಘಟನೆಗಳಿಂದ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಭವ್ಯ ಗೌಡ ಅವರೇ. ಮೊದಲನೇದಾಗಿ ನಾನು ಉಮರ್ ಶರೀಫ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೀನಿ, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಡೀ ಘಟನೆ ನೋಡಿ? ಈ ಘಟನೆಯನ್ನು ನೋಡುವಾಗ ನನಗೇನ್ ಅನ್ಸುತ್ತೆ ಅಂದ್ರೆ, ಈ ಮಹಿಳೆ ಒಂದು ಅಡ್ಮಿಷನ್ ತಗೊಳಕ್ ಮುಂಚೆನೆ ಆ ಕಾಲೇಜಿನ ರೂಲ್ಸ್ ಎಲ್ಲ ತಿಳುವಳಿಕೆ ಪಡೆದುಕೊಂಡು ಆಮೇಲೆ ಅಡ್ಮಿಷನ್ ಹೋಗಬೇಕಾಗಿದೆ. ಯಾಕಂದ್ರೆ ಹಲವಾರು ಆರ್ಗನೈಸೇಷನ್ಸ್ ನಲ್ಲಿ ಹಲವಾರು ಸಿದ್ಧಾಂತ ಇರುತ್ತೆ, ಅವರ ಸಂಸ್ಕೃತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ಸ್ ಅವರ ಸಂಸ್ಕೃತಿ ಬೇರೆ ಇರ್ಬೋದು. ಸೊ ಹಾಗಾಗಿ ಅವರ ನಿಯಮಗಳು ಬೇರೆ ಇರುವಾಗ ಇವ್ರು ಹೋಗ್ಬಿಟ್ಟು ನನಗೆ ಬೇಕಾಗಿದ್ದ ಎಲ್ಲ ಅನುಕೂಲ ಮಾಡ್ಕೊಡಿ ಅಂತ ಕೇಳೋದಿದಲ್ಲ, ನನ್ಗೇನೋ ಅಲ್ಲಿ ಸ್ವಲ್ಪ ಕಾಂಟ್ರಡಿಕ್ಷನ್ ಕಾಣಿಸ್ತಿದೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಿಮ್ಗೆ ಬೇಕಾಗಿದ್ರೆ ನಿಮ್ಗೆ ನಿಮ್ಮ ಬುರ್ಖಾ ಹಾಕೊಂಡು ಧರಿಸ್ಕೊಂಡು ನೀವು ಒಂದ್ ಕಡೆ ನಿಮ್ಮ ಪ್ರಕಾರ ಜೀವನ ಮಾಡಬೇಕು, ನಿಮ್ಮ ಪ್ರಕಾರ ಅಲ್ಲಿ ಬಂದು ನೀವು ವಿದ್ಯೆ ಕಲಿಬೇಕಂದ್ರೆ ಯಾವ ಇನ್ಸ್ಟಿಟ್ಯೂಷನ್ ನಿಮ್ಗೆ ಅಂತ ವ್ಯವಸ್ಥೆ ಮಾಡ್ಕೊಡ್ತಾರೋ ಅಲ್ಲಿ ಹೋಗಿ. ಎಲ್ಲಿ ಆ ವ್ಯವಸ್ಥೆ ಇಲ್ಲನೋ ಅಲ್ಲಿ ಹೋಗ್ಬಿಟ್ಟು ನೀವ್ ಯಾಕೆ ಕಿರ್ಚಾಡ್ಬೇಕು? ಇದು ನನಗಂತೂ ಒಂಥರ ಕಾಂಟ್ರಡಿಕ್ಷನ್ ಆಗುತ್ತೆ. ಎಷ್ಟೋ ಹಲವಾರು ಕಾಲೇಜಸ್ ಇದೆ ಅಲ್ಲಿ ಮಂಗಳೂರಿನಲ್ಲಿ, ಅದ್ ಬಿಟ್ಬಿಟ್ಟು ಅಗ್ನೆಸ್ಗೆ ಹೋಗ್ಬೇಕಾ? ಆ ಕ್ರಿಶ್ಚಿಯನ್ ಕಾನ್ವೆಂಟ್ಗೆ ಹೋಗ್ಬೇಕಾ? ಬೇಕಿಲ್ಲ, ಬೇರೆ ಕಡೆ ಹೋಗಿ. ಸೊ ಹಾಗೆ ನಮ್ಮಲ್ಲಿ ಅಂತ ಇರ್ಬೇಕು ನೋಡಿ. ಎಲ್ಲರೂ ಒಂದೇ ರೀತಿಯಾಗಿರೋಕ್ ಸಾಧ್ಯ ಇಲ್ಲ. ಯಾರಿಗೆ ಯಾವ್ದು ಸೆಟ್ ಆಗುತ್ತೋ ಅಲ್ಲಿ ಹೋಗಿ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಕಾನೂನು ಎಲ್ಲಾ ಕಾಲೇಜಸ್ ನಲ್ಲಿ ಅವರವರ ನಿಯಮಗಳು ಇರುತ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಹಿಂದೂ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಅಲ್ಲಿ ಕೆಲವು ನಿಯಮಗಳು ಇರುತ್ತದೆ, ಇನ್ನು ಮುಸ್ಲಿಂ ಇನ್ಸ್ಟಿಟ್ಯೂಷನ್ ಅಲ್ಲೇ ಬೇರೆ ತರ ನಿಯಮಗಳು ಇರುತ್ತದೆ. ಸೊ ಕ್ರಿಶ್ಚಿಯಾನಿಟಿನಲ್ಲಿ ಬೇರೆ ತರ ಇರುತ್ತೆ. ಉಮರ್ ಶರೀಫ್ ಅವರು ಕಾಲೇಜ್ಗಳು ನಡೆಸ್ತಾ ಇರೋದ್ರಿಂದ ಅವ್ರಿಗೆ ಇದರ ಕಷ್ಟಗಳೆಲ್ಲ ಬಹಳ ಚೆನ್ನಾಗಿ ಅರ್ಥ ಆಗಿದೆ, ಎಲ್ಲ ಚೆನ್ನಾಗಿ ಗೊತ್ತಿದೆ ಇದನ್ನ ಮ್ಯಾನೇಜ್ ಮಾಡೋದು. ಖಂಡಿತ ಖಂಡಿತ. ಯಾಕಂದ್ರೆ ನಾವು ಬಂದು ಹಲವಾರು ಅಸೋಸಿಯೇಷನ್ ಅಲ್ಲಿ ಇದೀನಿ ನಾನು. ಸೊ ಅದೇ ರೀತಿಯಲ್ಲಿ ನಾವು ಎಲ್ಲರ ಜೊತೆಗೂ ನಾವು ಬಂದು ಮೀಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ. ಸೊ ವಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್, ಅಡ್ಮಿಷನ್ ಮುಂಚೆನೆ ನೀವು ಡಿಸೈಡ್ ಮಾಡಿ, ನಾನು ಹೀಗೆ ಜೀವನ ಮಾಡ್ಬೇಕಂತಿದ್ದೀನಿ, ನಾನು ಹೀಗೆ ವಿದ್ಯೆ ಕಲಿಬೇಕಂತಿದ್ದೀನಿ, ನನ್ಗೆ ಎಲ್ಲಿ ಸೂಟ್ ಆಗತ್ತೆ ಅಲ್ಲಿ ಹೋಗಿ ನಾನು ಅಡ್ಮಿಷನ್ ತಗೊಳ್ತೀನಿ ಅಂತ. ಒಂದ್ ಕಡೆ ಅಲ್ಲಿ ನಿಮ್ಗೆ ಅಂತಹ ಒಂದು ಏನು ಅಂದ್ರೆ ನಿಮ್ಗೆ ಫ್ರೀಡಮ್ ಅಲ್ಲಿ ಇಲ್ಲ ಅಂದ್ರೆ ನೀವು ಅಲ್ಲಿ ಹೋಗ್ಬೇಕಾಗಿಲ್ಲ. ಸರಿ ಇದೆ. ಇನ್ನು ಉಮರ್ ಶರೀಫ್ ಅವ್ರು ಹೇಳಿ 100% ರೈಟ್ ಇದೆ. ಅವ್ರು ಹೇಳಿದಾಗೆ ಅಂದ್ರೆ ಅವ್ರಿಗೆ ಕಂಫರ್ಟ್ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಲೇಬಾರ್ದಿತ್ತು. ಇನ್ನೊಂದು, ಇವ್ರು ಇವತ್ತು ಬುರ್ಕಾ ಹಾಕೊಂಡು ಹೋಗ್ತಾರೆ ಅಂದ್ರೆ ಮಂಗಳೂರು ಆ ಕಡೆ ಲಾಸ್ಟ್ ಟೈಮ್ ನಾವು ತೀರ್ಥಹಳ್ಳಿ ಗೊತ್ತಿರ್ಬೋದು, ತೀರ್ಥಹಳ್ಳಿ ಮತ್ತೆ ಕೊಪ್ಪ ಈ ಎಲ್ಲಾ ಕಡೆಗಳಲ್ಲಿ ಏನಾಯ್ತು, ಬುರ್ಕಾ ಹಾಕೊಂಡು ಹೆಣ್ಮಕ್ಳು ಬಂದ್ರು ಅಂತ ಹೇಳಿ ಅಲ್ಲಿನ ಎಲ್ಲ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲ ಕೇಸರಿ ಶಾಲ್ ಹಾಕೊಂಡು ಹೋಗ್ಬಿಟ್ರು. ಅಂದ್ರೆ ಸ್ಕೂಲ್ ನಲ್ಲಿ ಒಂದು ವಸ್ತ್ರ ಸಂಹಿತೆ ಅಂತ ಇರುತ್ತೆ, ಅದನ್ನ ಪಾಲನೆ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕರ್ತವ್ಯ ಇದೆ. ಅದನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಲೇಬೇಕಾಗುತ್ತೆ. ಇವ್ರು ಇವತ್ತು ನಾಳೆ ಮಂಗಳೂರು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು, ಮಂಗಳೂರಲ್ಲಿ ಅಂದ್ರೆ ಜಾಸ್ತಿ ಈ ತರ ಘಟನೆಗಳು ಆಗ್ತಾನೆ ಇರುತ್ತೆ. ಕಾಲೇಜಿನಲ್ಲಿ ಲಾಸ್ಟ್ ಟೈಮ್ ಈ ತರ ಆ ಹುಡುಗಿ ಹೇಳಿದ್ಲು, ಲಾಸ್ಟ್ ಟೈಮ್ ರೂಲ್ಸ್ ಇರ್ಲಿಲ್ಲ, ಈ ಸರಿ ರೂಲ್ಸ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಆ ಪ್ರಿನ್ಸಿಪಲ್ ಅಲ್ಲಿನ ಪರಿಣಾಮವನ್ನು ಅವ್ರು ಎದುರಿಸಿದ್ದಾರೆ. ಎಲ್ಲಾ ಅಲ್ಲಿನ ಹಿಂದೂ ಇವರು ಶಾಲ್ ಹಾಕೊಂಡು ಹೋದ್ರೆ ಏನಾಗ್ಬಹುದು, ಗಂಡು ಮುಸ್ಲಿಂ ಅವರು ಅವ್ರದ್ದು ಟೋಪಿ ಹಾಕೊಂಡು ಅಥವಾ ಬುರ್ಕಾ ಹಾಕೊಂಡು ಹೋದ್ರೆ ಕಾಲೇಜಿನ ನೀತಿ ಸಂಹಿತೆ ಎಲ್ಲಿ ಪಾಲನೆ ಮಾಡ್ದಂಗಾಗತ್ತೆ. ಅದಕ್ಕೋಸ್ಕರ ಏನು ಪ್ರಿನ್ಸಿಪಾಲ್ ಹೇಳಿದ್ರಲ್ಲ, ಈ ವರ್ಷದ ಸೇಫ್ಟಿ ದೃಷ್ಟಿಯಿಂದ ಅಲ್ಲಿನ ಪ್ರಿನ್ಸಿಪಾಲ್ ಹೇಳಿದ್ದು 100% ಸರಿ ಇದೆ. ನಾವು ಅವರಿಗೆ ಸಪೋರ್ಟ್ ಮಾಡೋದು ಸರಿ. ರೈಟ್. ಡಾಕ್ಟರ್ ನಿರಂಜನ ಆರಾಧ್ಯ ಅವರೇ, ಮೇಲ್ನೋಟಕ್ಕೆ ಇಲ್ಲಿ ನಮ್ಮ ಪ್ಯಾನೆಲ್ ಅಲ್ಲಿ ಕೂತಿರ್ತಕ್ಕಂತ ಡಾಕ್ಟರ್ ಉಮರ್ ಶರೀಫ್ ಅವರಾಗಿರ್ಲಿ ಅಥವಾ ಭವ್ಯ ಅವರಾಗಿರ್ಲಿ ಬಹಳ ಸೆನ್ಸಿಬಲ್ ಆಗಿ ಪಾಪ ಇವ್ರು ಮಾತನಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಈ ಸಮಸ್ಯೆ ಇಷ್ಟೊಂದು ಸರಳವಾದಂತ ವಿಚಾರ, ಎಲ್ರಿಗೂ ಅರ್ಥ ಆಗುವಂತ ವಿಚಾರ ಅಂತ ಅನ್ಸುತ್ತೆ. ಆದ್ರೆ ಇದರ ಏನು ತರಂಗಗಳಿದೇವೆಲ್ಲ ಬಹಳ ದೂರಕ್ಕೆ ಹರಡಿದೆ ಅಂತ
ಇದರ ಪರಿಣಾಮ ಬಹಳ ಗಾಢವಾಗಿಯೂ ಕೂಡ ಆಗಿದೆ ಸಮಾಜದ ಮೇಲೆ ಅಂತ ಭವ್ಯಗೌಡ ಅವರು ಹೇಳಿದ ಕೊಪ್ಪದ ವಿಚಾರನ ನಾನು ನೆನ್ಪು ಮಾಡೋದಕ್ಕೆ ಬಯಸ್ತೀನಿ. ಕೊಪ್ಪದಲ್ಲಿ ಏನಾಯ್ತು ಅಂತಂದ್ರೆ ವಿದ್ಯಾರ್ಥಿಗಳು ಇದು ಸಾಕಷ್ಟು ದಿನಗಳವರೆಗೆ ಸ್ಟ್ರೆಚ್ ಆಯ್ತು, ಬುರ್ಖಾ ತಾವು ತೆಗೆಯೋದಕ್ಕೆ ಅವ್ರು ನಿರಾಕರಿಸಿದ್ರು, ಇವ್ರು ಕೇಸರಿ ಶಾಲಾ ಹಾಕೊಂಡು ಬರ್ದು ಅಲ್ಲೊಂದು ಸಂಘರ್ಷಕ್ಕೆ ಕಾರಣ ಆಯ್ತು ಅಂತ. ಸೊ ಆಕ್ಚುಲಿ ಹೇಗೆ ನೋಡ್ಬೇಕಿದನ್ನ ನಾವು? ಶಿಕ್ಷಣ ತಜ್ಞರಾಗಿ ತಾವೇನ್ ಹೇಳ್ತೀರಿ? ಒಂದು ಅವ್ರು ಹೇಳಿದಷ್ಟು ಸರಳವಾದ ಪ್ರಶ್ನೆ ಅಲ್ಲ ಇದು. ಓಕೆ, ಈ ಪ್ರಶ್ನೆ ಯಾರು ಎತ್ತುತ್ತಿದ್ದಾರೆ, ಯಾವ ಹಿನ್ನೆಲೆಯಿಂದ ಈ ಪ್ರಶ್ನೆ ಬರ್ತಿದೆ? ಯಾಕೆಂತ ಹೇಳಿದ್ರೆ ಒಂದು ಹೆಣ್ಮಗು ಹಾಕೊಳ್ತಕ್ಕಂತ ಬಟ್ಟೆಗೂ ಮತ್ತು ಆ ಕಾಲೇಜಿನ ಕ್ಯಾಂಪಸ್ನ ವಾತಾವರಣನೇ ಕದಡೋಗುತ್ತೆ ಅನ್ನೋದಕ್ಕೂ ನಿಜವಾಗ್ಲೂ ಅರ್ಥಹೀನ ಅದು. ಅದ್ರಲ್ಲಿ ಏನಿದೆ? ಈಗ ನೀವು ಒಂದು ಸಂಪ್ರದಾಯವನ್ನ ಇಟ್ಕೊಂಡಿರ್ತೀರಿ, ಒಂದಷ್ಟು ಬಾಲ್ಯದಿಂದಲೇ ಆ ಮಕ್ಕಳನ್ನ ಒಂದಷ್ಟು ಸಂಪ್ರದಾಯಗಳಲ್ಲಿ ಒಂದಷ್ಟು ಇದ್ರಲ್ಲಿ ಬೆಳೆಸಿರ್ತಾರೆ. ಸೊ ಹಾಗಾಗಿ ಆ ಮಗು ಆ ಬುರ್ಕ ಹಾಕೊಂಡು ಹೋಗೋದ್ರಿಂದ ಇಡೀ ಕಾಲೇಜಿನ ಕ್ಯಾಂಪಸ್ ವಾತಾವರಣನೇ ಏನೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಇಟ್ ಈಸ್ ಟೂ ಮಚ್. ಸೊ ಅದು ಒಪ್ಪಲಾರದಂತ ವಿಚಾರ. ಆ ರೀತಿ ನೋಡೋದು ಅಲ್ಲ, ಶಿಕ್ಷಣ ತಜ್ಞರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲ, ಒಂದೇನಂದ್ರೆ ಹಿಂದೆ ಅನೇಕ ಕಾಲೇಜ್ಗಳಲ್ಲಿ ಹೆಣ್ಮಕ್ಳು ಬಳೆ ಹಾಕೊಂಡ್ ಬರ್ಬಾರ್ದು, ಕುಂಕುಮ ಇಟ್ಕೊಂಡ್ ಬರ್ಬಾರ್ದು, ಹೂ ಮುಡ್ಕೊಂಡ್ ಬರ್ಬಾರ್ದು ಅಂತ ಹೇಳ್ತಿದ್ರು. ಇಲ್ಲಿ ಪ್ರಶ್ನೆ ಏನಂದ್ರೆ, ನಾವು ಕೆಲವೊಂದು ಅವ್ರು ಏನು ಸಂಪ್ರದಾಯದಲ್ಲಿ ಬೆಳೆದಿರ್ತಾರೆ ಅದನ್ನ ಗೌರವಿಸಬೇಕಾಗುತ್ತೆ. ಆಮೇಲೆ ನೀವು ಒಂದು ಕಾಲೇಜ್ ತೆಗೆದ ತಕ್ಷಣ ಯಾರ ಪ್ರಶ್ನೆ ಎತ್ತಬೇಕು ಸರ್? ನನ್ ಡೌಟ್ ಇರೋದು, ಈಗ ಹೆಣ್ಮಕ್ಳು ಬಳೆ ಹಾಕೊಂಡ್ ಬರ್ಬಾರ್ದು, ಕುಂಕುಮ ಹಾಕೊಂಡ್ ಬರ್ಬಾರ್ದು ಅಂತ ಇವತ್ತಿಗೂ ನೂರಾರು ಇದೆ. ಅದರ ಪ್ರಶ್ನೆಯನ್ನ ಯಾರು ಎತ್ತಬೇಕು? ಯಾರು ಹೋಗಿ ಅದನ್ನ ಪ್ರಶ್ನೆ ಸರಿ ಅಲ್ಲಿ ನೋಡಿ, ಒಂದು ಇನ್ಸ್ಟಿಟ್ಯೂಷನ್ ಏನಿದೆ, ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್ ಆಫ್ ಪ್ಲೂರಲಿಸಮ್, ಬಹುತ್ವ. ಭಾರತದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಡೈವರ್ಸಿಟಿಯನ್ನು ಒಪ್ಕೊಂಡಿದ್ದೇವೆ, ವೈವಿಧ್ಯತೆಯನ್ನ, ವೈವಿಧ್ಯ ಸಂಸ್ಕೃತಿಯನ್ನ, ಭಾಷೆಯನ್ನ, ಎಲ್ಲವನ್ನು ಹೌದು. ಬರ್ತೀನಿ ಮೇಡಮ್. ಟು ಬಿ ವೆರಿ ಫ್ರಾಂಕ್, ಈ ಬಹುತ್ವ ಅನ್ನೋ ಪದವನ್ನ, ಸೆಕ್ಯುಲರಿಸಂ ಅನ್ನೋ ಪದವನ್ನ, ಎರಡೂ ಪದವನ್ನ ನಮ್ಮಲ್ಲಿ ಅನೇಕರು ಗುರಾಣಿಯಾಗಿ ಮತ್ತು ಒಂದು ಹಿಪೋಕ್ರಿಟಿಕ್ ರೀತಿನಲ್ಲಿ, ಅಂದ್ರೆ ತಮಗೆ ಬೇಕಾದಾಗ ಅದು ಗುರಾಣಿ, ತಮಗೆ ಬೇಡವಾದಾಗ ಅದನ್ನು ತೆಗೆದಾಕ್ ಬಿಡೋ ಮುಖವಾಡ, ಈ ತರ ಬಳಸ್ಕೊಂಡಿದ್ದಾರೆ ಅಂತ. ಬಹುತ್ವ ಒಂದು ಸಮುದಾಯದವರಿಗೆ ಅನುಕೂಲ ಆಗುವಾಗ ಅದು ಬಹುತ್ವ ಆಗುತ್ತೆ, ಇನ್ನೊಂದು ಸಮುದಾಯದವ್ರು ನಾವು ಕಚ್ಚೆ ಪಂಚೆ ಉಟ್ಕೊಂಡು ಜುಟ್ಟು ಬಿಟ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಬಹುತ್ವ ಆಗೋದಿಲ್ಲ, ಅನಾಗರಿಕತೆ ಆಗುತ್ತೆ, ಸಾಂಸ್ಕೃತಿಕ ಪುರೋಹಿತಶಾಹಿ ಆಗುತ್ತೆ, ವರ್ಣಾಶ್ರಮ ಆಗುತ್ತೆ. ಅದು ಅದನ್ನ ಎರಡೂ ನೆಲೆಯಲ್ಲಿ ನಾವು ನೋಡ್ಬೇಕು. ಇದನ್ನ ಮಾತ್ರ ನಾವು ವಿರೋಧ ಮಾಡ್ತೇವೆ, ಆ ರೀತಿ ನೋಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಒಂದು ಕಾಲೇಜು ಅಥವಾ ಏನೋ ಶಾಲೆಗೆ ಅನುಮತಿ ಕೊಟ್ಟ ತಕ್ಷಣ ಇಟ್ಸ್ ಎ ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಎ ಪಬ್ಲಿಕ್ ಇನ್ಸ್ಟಿಟ್ಯೂಷನ್. ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅನ್ನ ನೀವು ನನ್ನ ಐಡೆಂಟಿಟಿಯನ್ನ, ನನ್ನ ಧರ್ಮದ ಐಡೆಂಟಿಟಿಯನ್ನ ಉಳಿಸ್ಕೊಳ್ಳಿಕ್ಕೆ ನೀನು ನಿನ್ನ ಧರ್ಮದ ಐಡೆಂಟಿಟಿನಾಗ್ಲಿ ಅಥವಾ ಆ ಡ್ರೆಸ್ ಕೋಡ್ ನಾಗ್ಲಿ ಹಾಕೊಂಡ್ ಬರೋದು, ಅಥವಾ ನೀನು ಹೂ ಮುಡ್ಕೋಬಾರ್ದು, ಬಳೆ ಹಾಕೋಬಾರ್ದು ಅನ್ನೋದು, ಅದು ಎಷ್ಟರ ಮಟ್ಟಿಗೆ ಸರ್ ಮಿಷನರಿಗಳು, ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಎಂಟರ್ ಆದ ವಸಾಹತುಶಾಹಿ ಸಂದರ್ಭನ ನಾನು ನೆನ್ಪು ಮಾಡ್ಕೋತೀನಿ. ಅವತ್ತಿನಿಂದ ಇವತ್ತಿನವರೆಗೂ ಸಾವಿರ ಸ್ಕೂಲ್ಗಳು, ಉಮರ್ ಶರೀಫ್ ಅವರು ಓದ್ತಾರೆ, ಭವ್ಯ ಅವರು ಓದ್ತಾರೆ, ಸಾವಿರ ಲಕ್ಷಾಂತರ ಸಂಖ್ಯೆಯ ಸ್ಕೂಲ್ಗಳಲ್ಲಿ ಇವತ್ತಿಗೂ ಕೂಡ ಅದನ್ನ ಕ್ರಿಶ್ಚಿಯನ್ ಶಾಲೆಗಳು ಅಂತಲೇ ನೋಡಲಾಗ್ತಾ ಇದೆ. ಇಸ್ಲಾಂನಲ್ಲಿ ಇವತ್ತಿಗೂ ಕೂಡ ಮದರಸಾಗಳಲ್ಲಿ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ, ಧಾರ್ಮಿಕ ಶಿಕ್ಷಣವನ್ನೇ ಕೊಡಲಾಗ್ತಾ ಇದೆ. ಮದರಸಾ ಇಸ್ ಅ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ನಾನು ಹೇಳ್ತಿರೋದು ಶಾಲಾ ಕಾಲೇಜುಗಳು ಏನು ಸರ್ಕಾರದಿಂದ ಅನುಮತಿಯನ್ನ ಪಡಿತವೆ, ದೇ ಆರ್ ದ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್. ಮುಸ್ಲಿಮರು ನಡೆಸುವಂತ ಇದರಲ್ಲಿ ಹೇಗಿದೆ ಸರ್ ಶರೀಫ್ ಸರ್? ನಾನೇನ್ ಅನ್ಕೊಳ್ತೀನಿ, ಮುಸ್ಲಿಮರು ನಡೆಸೋ ಶಾಲಾ ಕಾಲೇಜಲ್ಲಿ ಹೆಂಗಿದೆ ನೋಡಿ, ಮುಸ್ಲಿಮರಲ್ಲಿ ಅವರಲ್ಲಿ ಕೂಡ ಬಹಳ ವಿವಿಧ ನಿಯಮಗಳು ಉಂಟು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಟೋಟಲಿ ಎವ್ರಿಬಡಿ ಇಸ್ ಫ್ರೀ, ನಿಮ್ಗೆ ಇಷ್ಟ ಪ್ರಕಾರ ಬನ್ನಿ ಅಂತ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಏನಂದ್ರೆ ಅವ್ರಿಗೂ ಕೆಲವು ಕಂಡೀಷನ್ಸ್ ಇರುತ್ತೆ, ಯಾಕೆ ಡ್ರೆಸ್ ಹಾಕೊಂಡು ಬರಬೇಕು. ನೋಡಿ, ನಮ್ಮ ಸ್ಕೂಲ್ನಲ್ಲಿ ಏನಂದ್ರೆ ವಿ ಹ್ಯಾವ್ ಹಿಜಾಬ್ ಸಿಸ್ಟಮ್. ಹೆಂಗಸರು ಬಂದು ಹಿಜಾಬ್ ನಲ್ಲಿ ಬರ್ಬೇಕಂತ. ಇವಾಗ ನಾನ್ ಮುಸ್ಲಿಂ ಬರ್ತಾರೆ, ನಾವು ಅವ್ರಿಗೆ ಫೋರ್ಸ್ ಮಾಡಂಗಿಲ್ಲ. ಸೊ ನಾವು ಅವ್ರಿಗೆ ಏನ್ ಗೊತ್ತಾ, ನೀವು ಯಾವುದೇ ಒಂದು ಡ್ರೆಸ್, ನಿಮ್ ಡ್ರೆಸ್ ಹಾಕೊಳ್ಳಿ, ಸ್ಯಾರಿ ಹಾಕೊಳ್ತೀರಾ ಸ್ಯಾರಿ ಹಾಕೊಳ್ಳಿ, ಮತ್ತೆ ನೀವು ನಿಮ್ಗೆ ಬೇಕಾಗಿದ್ದ ಚುಡಿದಾರ್ ಹಾಕೊಳ್ತೀರಾ ಚುಡಿದಾರ್ ಹಾಕೊಳ್ಳಿ. ಬಟ್ ವಾಟ್ ಈಸ್ ಅಕ್ಸೆಪ್ಟಬಲ್ ವಿತ್ ಇನ್ ಚುಡಿದಾರ್ ಒಳಗೆ ಯಾವ ಡ್ರೆಸ್ ಅಕ್ಸೆಪ್ಟಬಲ್ ಅದನ್ನ ನೀವು ಹಾಕೊಳ್ಬೇಕಾಗಿರುತ್ತೆ. ನೋಡಿ, ಕೆಲವು ನಿಯಮಗಳು ಬೇರೆ ಇರ್ಬೋದು, ಬಟ್ ಏನಂದ್ರೆ ವೆನ್ ಯು ಸೇ ಸೆಕ್ಯುಲರ್, ನಾವು ಬಂದು ಸೆಕ್ಯುಲರ್ ಆಗಿದ್ದೀವಿ, ಇಟ್ ಇಸ್ ನಾಟ್ ಒನ್ ಸೆಮಿನರಿ. ಇವಾಗ ಇವರು ಹೇಳ್ದಂಗೆ ಒಂದ್ ವೇಳೆ ಒಂದು ಮದ್ರಸಾ ಇಲ್ಲ ಸೆಮಿನರಿ ಆದ್ರೆ ಒಂದು ರಿಲಿಜಿಯಸ್ ಕಮ್ಯುನಿಟಿಗೆ ಸೇರ್ಪಟ್ಟು. ಆದ್ರೆ ಇಲ್ಲಿ ಬಂದು ಇಫ್ ಯು ಆರ್ ಸೇಯಿಂಗ್ ಸೆಕ್ಯುಲರ್, ಮತ್ತೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ, ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ಬೇಕಾಗಿರುತ್ತದೆ. ಸೊ ಅಲ್ಲಿ ಬಂದು ನನ್ನ ಅಭಿಪ್ರಾಯ ಏನಂದ್ರೆ, ಫಸ್ಟ್ ತಿಳುವಳಿಕೆ ಪಡೆದುಕೊಂಡು ಅವ್ರು ಒಂದು ವೇಳೆ ನಮ್ಗೆ ಬೇಕಾಗಿದ್ದ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಅಂದ್ರೆ ಬೇಕಿಲ್ಲ, ನಮ್ಗೆ ಬೇಕಿಲ್ಲ, ಯಾಕೆ ಅಲ್ಲಿ ಹೋಗ್ಬಿಟ್ಟು ಫೈಟ್ ಮಾಡೋದು, ನಮ್ಗೆ ಬೇಕಿಲ್ಲ, ಬೇರೆ ಇನ್ಸ್ಟಿಟ್ಯೂಷನ್
ಇನ್ಸ್ಟಿಟ್ಯೂಷನ್ಸ್ ಇದೆ, Okay. ಅಲ್ಲಿ ಹೋಗಿ ನೀವು ಬಂದು ವಿದ್ಯೆ ಕಲೀರಿ. ಸೊ ಎರಡು ಹರಿತವಾದ ವಾದಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು, ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳ ರೀತಿನಲ್ಲಿ ಶಿಕ್ಷಣವನ್ನ ಕೊಡಬಹುದೇ, ಆ ತರದ ನಿಯಮಗಳನ್ನ ಹೇರಬಹುದೇ ಒಂದು. ಎರಡನೆಯದು, ವಿದ್ಯಾರ್ಥಿಗಳು ತಮ್ಮ ಧರ್ಮವನ್ನ ಮೈಮೇಲೆ ಧರಿಸಿಕೊಂಡು ಶಿಕ್ಷಣ ಪಡೆಯೋದಕ್ಕೆ ಸಾರ್ವಜನಿಕ ಸಂಸ್ಥೆಗಳಿಗೆ ಹೋಗಬಹುದೇ. ಎಲ್ಲಾ ಧರ್ಮದವರಿಗೂ ಇದನ್ನ ಸಮಾನವಾಗಿ ನೋಡಲಾಗತ್ತಾ? ಈಗ ಬುರ್ಕಾ ಹಾಕೊಂಡ್ ಬಂದ್ರು, ದೋತಿ ಇಟ್ಕೊಂಡು ಹಣೆಗೆ ನಾಮ ಇಟ್ಕೊಂಡು ಬಂದ್ರು, ಹೇಗೆ ಬಂದ್ರು ಓಕೆ ಅಂತ ಹೇಳಲಾಗತ್ತಾ? ಆ ಸ್ವಾತಂತ್ರ್ಯ ಎಲ್ಲಾ ತರದಲ್ಲೂ ಇದೆಯಾ? ಕಾಲೇಜು ಆಡಳಿತ ಮಂಡಳಿ ಹೇಳುವ ಯೂನಿಫಾರ್ಮಿಟಿಯನ್ನ ಫಾಲೋ ಮಾಡ್ತಾ ಇಲ್ಲ ಈ ವಿದ್ಯಾರ್ಥಿನಿ. ಕ್ಲಾಸ್ ರೂಮ್ ಒಳಗಡೆ ಬುರ್ಕಾ ಹಾಕೊಂಡು ಹಿಜಾಬ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಸೊ ಇದು ನಮ್ಮ ಸಮಾನತೆಯ ಶಿಕ್ಷಣಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಕಾಲೇಜು ಆಡಳಿತ ಮಂಡಳಿಯ ವಾದ. ಸೊ ಈ ವಿದ್ಯಾರ್ಥಿನಿಯ ದೃಷ್ಟಿಯಿಂದ ನೋಡಿದ್ರೆ ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ಇದು ನನ್ನ ಹಕ್ಕು, ನನ್ನ ಧಾರ್ಮಿಕವಾದಂತಹ ಉಡುಗೆ, ಇದನ್ನ ನಾನು ಧರಿಸೋದಕ್ಕೆ ಬಯಸ್ತೀನಿ ಅಂತ. ಸೊ ಯಾರ್ದು ಸರಿ ಅಂತ? ಉಮರ್ ಶರೀಫ್ ಅವರೇ, ಯಾರ್ದು ಸರಿ ಅಂತ? ಇವಾಗ ಏನಂದ್ರೆ ನೋಡಿ, ಕ್ರಿಶ್ಚಿಯನ್ಸ್ ಬಗ್ಗೆ ನಾವು ಅರ್ಥ ಮಾಡಕ್ಕೆ ಬಹಳ ಕಷ್ಟ ಆಗ್ತಿದೆ. ಅಂದ್ರೆ ಅಲ್ಲಿ ಫಾದರ್ ಬಂದು ಫುಲ್ ಆಗಿ ಡ್ರೆಸ್ ಹಾಕೊಳ್ತಾರೆ, ಆಲ್ಮೋಸ್ಟ್ ನೋಡಕ್ ಹೋದ್ರೆ ನಾವು ಬುರ್ಖಾ ಹಾಕಂಗೆ ಫುಲ್ ಆಗಿ ಹಾಕೊಂಡಿರ್ತಾರೆ. ಅಲ್ಲಿ ಹೆಂಗಸರು ಬಂದು ಫುಲ್ ಸ್ಕರ್ಟ್ ಹಾಕ್ಸ್ ಬಿಟ್ಬಿಡ್ತಾರೆ. ಇದು ಏನಂದ್ರೆ ಅರ್ಥ ಮಾಡಕ್ ಆಗ್ತಿಲ್ಲ. ಯಾರಿಗೆ ಫುಲ್ ಕವರ್ ಮಾಡ್ಬೇಕೋ ಅವ್ರನ್ನ ಬಂದು ಫ್ರೀ ಆಗಿ ಬಿಟ್ಬಿಡ್ತಾರೆ, ಯಾರು ಸ್ವಲ್ಪ ನಾರ್ಮಲ್ ಆಗಿ ಹಾಕೊಳ್ಬೋದು ಅವ್ರನ್ನ ಬಂದು ಫುಲ್ ಆಗಿ ಕವರ್ ಮಾಡ್ಬಿಡ್ತಾರೆ. ನೋಡಿ ಇವಾಗ ಏನಂದ್ರೆ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ, ಹೋಗುವಾಗ ಒಂದು ಕಾಲೇಜ್ ಹೋಗ್ಲಿ, ಎಲ್ಲಿ ಬೇಕಾದ್ರೆ ವಿದ್ಯೆ ಕಲಿಯಕ್ಕೆ ಹೋಗುವಾಗ ಮಾಡೆಸ್ಟಿ ಬೇಕಿದೆ. ಬಹಳ ಸೂಕ್ಷ್ಮವಾದಂತ ವಿಚಾರ ನನಗೆ ತಿಳಿಸ್ಕೊಡಿ ಉಮರ್ ಶರೀಫ್ ಅವರೇ. ಇವತ್ತು ಬುರ್ಖಾನ ನೋಡಿದ್ರೆ ನಮಗೆ ಯಾಕೆ ಭಯ ಆಗತ್ತೆ? ಮುಖ ಮುಚ್ಚುವ ಹಿಜಾಬ್ ಅನ್ನ ನೋಡಿದ್ರೆ ಭಾರತೀಯರಿಗೆ ಯಾಕೆ ಭಯ ಆಗತ್ತೆ? ಶ್ರೀಲಂಕನ್ನರಿಗೆ ಯಾಕೆ ಭಯ ಆಗತ್ತೆ? ಶ್ರೀಲಂಕಾದ ಅಂಗಡಿಗಳಲ್ಲಿ ಯಾಕೆ ಬುರ್ಖಾ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕ್ತಾರೆ? ಯುರೋಪಿಯನ್ನರಿಗೆ ಯಾಕೆ ಭಯ ಆಗತ್ತೆ? ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ವೈ? ಇವಾಗ ಏನಂದ್ರೆ ಮುಖ ಕವರ್ ಮಾಡೋದಿದೆಲ್ಲ ಅದನ್ನ ನಾವು ಬಂದು ಬುರ್ಖಾ ಅಂತ ಹೇಳಲ್ಲ, ದಟ್ ಇಸ್ ನಿಕಾಬ್. ಇವಾಗ ಅವ್ರಿಗೆ ಭಯ ಯಾಕೆ ಬರುತ್ತೆ ಅಂದ್ರೆ, ಒಳಗೆ ಇರೋದು ಯಾರಂತ ಗೊತ್ತಾಗ್ತಿಲ್ಲ. ಸೊ ಆದ್ದರಿಂದ ಯಾವ ಉಲಮಾಗಳು, ಪಂಡಿತರು, ಇಸ್ಲಾಮಿನ ಪಂಡಿತರು ಈ ನಿಕಾಬ್ ಅನ್ನು ಧರಿಸಬೇಕಂತ ಹೇಳ್ತಾರೋ ಅವರೇ ಹೇಳ್ಕೊಳ್ತಾರೆ, ಕೆಲವು ಜಾಗದಲ್ಲಿ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ, ಇಲ್ಲ ಐಡೆಂಟಿಟಿ ಪರ್ಪಸ್ಗೋಸ್ಕರ, ಇಲ್ಲ ಮೆಡಿಕಲ್ ರೀಸನ್ಸ್ಗೋಸ್ಕರ ನೀವು ಅದನ್ನ ಮುಚ್ಚಬೇಡಿ, ಮುಖವನ್ನ ಓಪನ್ ಮಾಡಿ ಇಟ್ಟಿರಿ ಅಂತ. ಹಾಗಾಗಿ ಕೆಲವು ಜಾಗದಲ್ಲಿ ನಾವು ಹೋಗುವಾಗ, ಇವಾಗ ಏರ್ಪೋರ್ಟ್ ಆಗುತ್ತೆ, ಏರ್ಪೋರ್ಟ್ ನಲ್ಲಿ ಹೋಗುವಾಗ ನಾವು ಚೆಕ್ ಮಾಡುವಾಗ ಮುಖ ಎಲ್ಲ ತೋರಿಸಬೇಕಾಗಿರುತ್ತೆ. ಸೊ ಇಟ್ ಈಸ್ ಕ್ವೈಟ್ ಪ್ರಾಕ್ಟಿಕ್ಯಾಲಿಟಿ ನೋಡ್ಬೇಕು ನಾವು. ಕೆಲವು ಜಾಗದಲ್ಲಿ ಇಲ್ಲ, ನಾನು ಬಂದು ಮುಖವನ್ನು ನಾನು ತೋರಿಸೋದೇ ಇಲ್ಲ ಅಂತ ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಪಂಡಿತರು ಕೂಡ ಯಾರ ಮುಖವನ್ನು ಮುಚ್ಚಬೇಕಂತ ಹೇಳ್ಕೊಳ್ತಾರೋ ಇನ್ ಪಬ್ಲಿಕ್ ಪ್ಲೇಸಸ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕೆಲವು ಜಾಗದಲ್ಲಿ ಹೆಂಗಸರು ಸೇಫ್ ಆಗಿ ಹೋಗಕ್ಕಾಗಲ್ಲ. ನಾವು ಮತ್ತೆ ಮುಸಲ್ಮಾನ್ ಇಲ್ಲ, ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಬುರ್ಖಾವನ್ನ ನೀವು ಹೇಳಿಕೊಳ್ಳುವ ಧಾರ್ಮಿಕ ಉಡುಗೆ ಅಥವಾ ಸಾಂಸ್ಕೃತಿಕ ಉಡುಗೆ ಬುರ್ಖಾವನ್ನ ಅಪರಾಧಿ ಕೃತ್ಯಗಳಿಗೆ, ಭಯೋತ್ಪಾದಕ ಕೃತ್ಯಗಳಿಗೆ ಬಹಳ ಬಳಸಿಕೊಳ್ಳಲಾಗಿದೆ, ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಪ್ರಪಂಚದಾದ್ಯಂತ. ಅಷ್ಟು ದೂರ ಹೋಗ್ಬೇಡಿ, ಆ ಕಾರಣಕ್ಕೆ ಬುರ್ಖಾ ಕಂಡ್ರೆ ಹೆದರಿಕೆ ಆಗುತ್ತೆ. ಅಷ್ಟು ದೂರ ಹೋಗ್ಬೇಡಿ. ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಕೆಲವು ಹೆಂಗಸರು ಅವ್ರ ಮುಸ್ಲಿಂಗಳೇ ಇಲ್ಲ, ಆದ್ರೆ ಬಾಯ್ ಫ್ರೆಂಡ್ ಜೊತೆಗೆ ಹೋಗ್ಬೇಕಂದ್ರೆ ಬುರ್ಖಾ ಹಾಕೊಂಡು ಫೇಸ್ ಕವರ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಕಾರ್ಪೊರೇಟ್ ನಲ್ಲಿ ನೀವು ನೋಡಕ್ ಹೋದ್ರೆ, ರೋಡ್ಸ್ ನಲ್ಲಿ ಇರುವಾಗ ಕಾರ್ಪೊರೇಟ್ ನಲ್ಲಿ ಇರೋರು ಹೆಂಗಸರು ಅವ್ರು ಬುರ್ಖಾ ಕೂಡ ಹಾಕೊಳ್ಳಲ್ಲ, ಫೇಸ್ ಕವರ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಅವ್ರನ್ನೂ ನಿಲ್ಸಬೇಕಾಗಿರುತ್ತೆ. ಸೊ ರೂಲ್ ಅಂತ ಒಂದು ಬಂದ್ರೆ ಮೇಕ್ ಇಟ್ ಆಸ್ ಅ ರೂಲ್. ನೀವು ಮುಚ್ಚಬಾರದು, ಮುಖ ಮುಚ್ಚಬಾರದು, ನೀವು ಇಂಥ ಡ್ರೆಸ್ ಹಾಕೊಳ್ಳೋ ಬಂದ್ರೆ ನನ್ಸ್ಗಳು ಬಿಡಬಾರದು. ನನ್ಸ್ಗಳು ನೀವು ನೋಡಿದ್ರೆ ಯಾಕೆ ಒಂದು ಸಮಾನವಾದಂತ. ನಾನು ಭವ್ಯಗೌಡ ಅವ್ರಿಗೆ ಬರೋಕ್ಕಿಂತ ಮುಂಚೆ ಫಾತಿಮಾ, ಈ ವಿದ್ಯಾರ್ಥಿನಿ ನೇರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಫಾತಿಮಾ ಅವರೇ. ಫಾತಿಮಾ ನಮಸ್ತೆ. ನಮಸ್ತೆ. ಹಾ, ಏನ್ ಹೇಳಕ್ ಬಯಸ್ತೀರಿ ಫಾತಿಮಾ? ಏನಾಯ್ತು? ಏನಾಯ್ತಂದ್ರೆ ಸೆಕೆಂಡ್ PUC ಅಡ್ಮಿಷನ್ ಹೋದಾಗ ಅವ್ರು ಹೇಳಿದ್ದಾರೆ, ನಿಮ್ಗೆ ಅಡ್ಮಿಷನ್ ಕೊಡಲ್ಲ. ಯಾಕಂದ್ರೆ ಕೇಳಿದಾಗ ಅವ್ರು ಹೇಳಿದ್ದಾರೆ, ನೀವು ಕ್ಲಾಸ್ ರೂಮ್ ಒಳಗೆ ಸ್ಕಾರ್ಫ್ ಹಾಕಿ ಕುತ್ಕೊಳ್ತಾರೆ. ಸೊ ಆ ರೀಸನ್ಗಾಗಿ ಅಡ್ಮಿಷನ್ ಕೊಡಲ್ಲ ನಿಮ್ಗೆ. ಓಕೆ, ನಿಮ್ಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಯೂನಿಫಾರ್ಮೇ ಹಾಕ್ಬೇಕು, ಕ್ಲಾಸ್ ರೂಮ್ ಒಳಗಡೆ ಇದು ಸ್ಕಾರ್ಫ್ ಎಲ್ಲ ಯೂನಿಫಾರ್ಮ್ ಅಲ್ಲದ ಬೇರೆ ಉಡುಗೆ ಹಾಕೋ ಹಾಗಿಲ್ಲ ಅಂತ ನಿಮ್ಗೆ ಹೇಳಿರ್ಲಿಲ್ವಾ ಅವ್ರು ಮೊದ್ಲು? ಅಡ್ಮಿಷನ್ ಟೈಮ್ ಅಲ್ಲಿ ಅವರು ಹೇಳಿಲ್ಲ ನಮ್ಗೆ. ಕಾಲೇಜ್ ರೂಲ್ಸ್ ಇರ್ಲಿಲ್ಲ? ಇಲ್ಲ, ಕಾಲೇಜ್ ಕ್ಯಾಲೆಂಡರ್ ಅದಲ್ಲೂ ಕೂಡ ಇಲ್ಲ, ಅದರಲ್ಲಿ ಕೂಡ ಇಲ್ಲ ಇಂತ ರೂಲ್ಸ್. ಸೊ ಯಾವ ಕಾರಣಕ್ಕೋಸ್ಕರ ಫಾತಿಮಾ ಅವರೇ, ಈಗ ಕಾಲೇಜಿಗೆ ಹೋಗೋದು ಕಲಿಯೋದಕ್ಕೆ ಅಂತ ಸಹಜವಾಗಿ ಅನ್ಕೋತೀವಿ, ಯಾವ ಕಾರಣಕ್ಕೋಸ್ಕರ? ನಾನು ಸುಮ್ನೆ ಕುತೂಹಲ ತಿಳುವಳಿಕೆ ದೃಷ್ಟಿಯಿಂದ ಮಾತ್ರ ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾಕೆ ಬುರ್ಖಾ ಹಾಕೊಂಡೇ ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ? ನಾವು ಬುರ್ಖಾ ಅಥವಾ ಸ್ಕಾರ್ಫ್ ಅದು ನಾನು ಅದು
ಆಸ್ ಅ ಮುಸ್ಲಿಂ ಅದು ನನ್ಗೆ ತುಂಬಾ ಇಂಪಾರ್ಟೆಂಟ್ ಅದು. ಸೊ ಚೈಲ್ಡ್ಹುಡ್ ಒನ್ ಸೆಕೆಂಡ್ ಹೇಳಿ ಫಾತಿಮಾ, ಮಾತಾಡಿಮಾ. ಸೊ ಅದು ಇಂಗ್ಲಿಷ್ ಅಲ್ಲಿ ಮಾತನಾಡ್ಬೋದಾ? ಡೆಫಿನೆಟ್ಲಿ ಪ್ಲೀಸ್ ಗೋ ಅಹೆಡ್. Okay. So it's a part of me. From my childhood, I have been wearing my hijab, and it's like suddenly so naturally it's a part of you. ಓಕೆ, ನಾನ್ ಮೇಡಮ್ ಫಾತಿಮಾ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಫಾತಿಮಾ, ಸರಿ, ಇವಾಗ ನೀವು ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ? ಈಗ ಸೈನ್ಸ್ ಈಗ ತಗೊಂಡಿದ್ರೆ ನೆಕ್ಸ್ಟ್ ಅವರು ಡಾಕ್ಟರ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಡಾಕ್ಟರ್ ಆದ್ಮೇಲೆ ಡಾಕ್ಟರ್ಗೆ ಒಂದು ವಸ್ತ್ರ ಸಂಹಿತೆ ಇರುತ್ತೆ, ಡಾಕ್ಟರ್ ಹೀಗೆ ಹೋಗ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಅಲ್ಲೂ ಹಾಗೆ ಹೋಗ್ತಾರಾ? ಇಲ್ವಲ್ಲ. ಅಂದ್ರೆ ಒಂದು ಸ್ಕೂಲ್ ನಲ್ಲಿ ಒಂದು ರೂಲ್ಸ್ ಇರುತ್ತೆ. ನೋ ಆರ್ಗ್ಯುಮೆಂಟ್. ಹೇಳಿ ಫಾತಿಮಾ, ಏನ್ ಹೇಳಕ್ ಬಯಸ್ತೀರಿ ಇದಕ್ಕೆ? ಆವಾಗ ಯಾವ ಕಾಲೇಜಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಸ್ಕಾರ್ಫ್ ಹಾಕ್ಲಿಕ್ಕೆ. ಡಾಕ್ಟರ್ಗೆ ಸ್ಕಾರ್ಫ್ ಹಾಕಿ ಆಪರೇಷನ್ ಮಾಡ್ಲಿಕ್ಕೆ ಅಥವಾ ಪೇಷಂಟ್ಸ್ ನ ಕನ್ಸಲ್ಟ್ ಮಾಡ್ಲಿಕ್ಕೆ ಯಾವ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಆವಾಗ ಆ ಕ್ವಶನ್ ಬರಲ್ಲ. ಅಲ್ಲ, ನೀವು ಬುರ್ಕಾ ಹಾಕೊಂಡೇ ಆಪರೇಷನ್ ಥಿಯೇಟರ್ ಒಳಗೆ ಹೋಗ್ತೀರಾ ಫಾತಿಮಾ ಅವರೇ? ಅವ್ರು ಅರ್ಥ ಮಾಡ್ಕೊಂಡ ಪ್ರಕಾರ ಎಸ್ ಫಾತಿಮಾ, ಇದು ಬುರ್ಕದ ವಿಷಯ ಅಲ್ಲ, ಇಲ್ಲಿ ಸ್ಕಾರ್ಫ್ ನ ವಿಷಯ. ಓಕೆ, ಸೊ ನೀವು ಸ್ಕಾರ್ಫ್ ಏನು ಕಾನೂನು ಚೌಕಟ್ಟಿದೆಯೋ, ಏನು ಅಲ್ಲಿ ನೀತಿ ಸಂಹಿತೆ ಇದೆಯೋ ಅದರ ಪ್ರಕಾರ ನೀವು ಹೋಗೋದಕ್ಕೆ ಬಯಸ್ತೀರಿ. ನಿಮ್ಗೆ ಅಲ್ಲಿ ಅಲೋ ಇಲ್ಲ ಅಂತಂದ್ರೆ ನಿಮ್ಗೆ ನಿಮ್ಮ ದೇಹದ ಭಾಗ ಅಂತ ಅನ್ನಿಸುವ ಸ್ಕಾರ್ಫ್ ಧರಿಸಿ ಎಲ್ಲಿ ಹೋಗೋದಕ್ಕೆ ಮಾಡೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಹೋಗ್ತೀರಿ. ಆಮ್ ಐ ರೈಟ್? ಎಸ್, ಆಫ್ ಕೋರ್ಸ್. ಓಕೆ, ಥ್ಯಾಂಕ್ ಯು ಫಾತಿಮಾ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಭವ್ಯ ಗೌಡ ಅವರೇ, ಫಾತಿಮಾ ಅವರು ತನ್ನ ಧರ್ಮದ ವಸ್ತ್ರ ಸಂಹಿತೆಯನ್ನ ಧರಿಸೋದಕ್ಕೆ ಬಯಸೋದರ ವಿಚಾರವಾಗಿ ವಿ ಕಾಂಟ್ ಆರ್ಗ್ಯೂ ವಿತ್ ಹರ್. ಶಿ ಲವ್ಸ್ ಹರ್ ರಿಲಿಜನ್. ಏನ್ ತಪ್ಪಿದೆ ಅದರಲ್ಲಿ? ಇಲ್ಲಿ ನನಗೆ ಸಮಸ್ಯೆ ಎಲ್ಲಿ ಕಾಣುತ್ತೆ ಅಂತಂದ್ರೆ, ತಾವು ತಮ್ಮ ಧರ್ಮವನ್ನ, ಅಂದ್ರೆ ಯಾರು ಈಗ ಹಿಂದೂಗಳ ವಿಚಾರದಲ್ಲಿ ಬರೋದಾದ್ರೆ ಮಂಗಳೂರಲ್ಲಿ ಬೇಕಾದಷ್ಟು ಈ ಕಾಲೇಜು ವಿದ್ಯಾರ್ಥಿಗಳೆಲ್ಲ ಶಾಲ್ ಹಾಕೊಂಡು ಹೋಗೋದು. ಒಬ್ಬ ಹಿಂದೂ ಅಂತ ಅಂದ್ಕೊಂಡ್ರೆ ಆಲ್ ಆಫ್ ಅ ಸಡನ್ ಶಾಲ್ ಹಾಕೊಂಡು ಹೋಗ್ಬೇಕು ಅಂತ ಯಾಕೆ ಅನಿಸ್ಬೇಕು? ಹುಟ್ಟದಾಗಿಂದ ಸಹಜವಾಗಿ ಶಾಲ್ ಹಾಕೊಂಡು ಯಾಕಿರಲ್ಲ? ಎಲ್ಲ ಧರ್ಮದ ನಡಾವಳಿಗಳನ್ನ ಬೀದಿಗೆ ಬಿಸಾಕಿ ಈಗ ಆಲ್ ಆಫ್ ಅ ಸಡನ್ ನಿಮಗೆ ಧಾರ್ಮಿಕ ಪ್ರಜ್ಞೆ ಬಂದಿದ್ಯಾ? ಈಗ ನೆನಪಾಗ್ತಿದ್ಯಾ ಓ ಶಾಲ್ ಹಾಕೊಂಡು ಹೋಗ್ಬೇಕು, ಓ ಇದು ನನ್ನ ಧರ್ಮದ್ದಲ್ಲ, ಓ ಇದು ನನ್ನ ಧರ್ಮದ್ದು ಹುಡುಕ್ತಾ ಇದ್ದೀರಾ ನೀವು? ಖಂಡಿತ ಹಾಗಿಲ್ಲ. ಇಲ್ಲಿ ನೋಡಿ, ಹೇಳಿ, ಈಗ ಏನು ಆ ಸ್ಕೂಲ್ ವಿಚಾರ ಬಂದ್ರೆ ನಾನ್ ನಿಮಗೆ ಹೇಳ್ತೇನೆ, ಎಷ್ಟೋ ಸಮಸ್ಯೆಗಳಿದೆ. ಈಗ ಬೆಂಗಳೂರಿನಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಸ್ಕೂಲ್ಗೆ ಕಳಿಸ್ತಾ ಇರುವಂತಹ ಪೇರೆಂಟ್ಸ್ ಅವರು ನಮ್ಮ ಹತ್ರ ಬಂದು ಹೇಳಿದ್ದಾರೆ, ಈ ತರ ಸಮಸ್ಯೆ ಇದೆ ಅಂತ. ಲಕ್ಷ್ಮಿ ಅವರೇ, ನಾನು ಕಂಪ್ಲೀಟ್ ಮಾಡ್ತೀನಿ. ಆವಾಗ ಅವ್ರು ಹೇಳ್ತಾರೆ ಆ ಸ್ಕೂಲ್ ನಲ್ಲಿ ರೂಲ್ಸ್ ಇರತ್ತೆ, ಬ್ಯಾಂಗಲ್ಸ್ ಹಾಕೋಂಗಿಲ್ಲ, ಅಂದ್ರೆ ಬರ್ತಾ ಎಲ್ಲ ತಗ್ಸಿದ್ದಾರೆ. ಇವಾಗ ಅವ್ರು ಮತ್ತೆ ನಾವೆಲ್ಲರೂ ಈಗ ಹೆಣ್ಮಕ್ಳು ಎಷ್ಟೋ ಜನ ಈಗ ಶಬರಿಮಲೆಗೆ, ಅದೇ ಇದ್ರಲ್ಲಿ ಶಬರಿಮಲೆ ಮಾಲಾಧಾರಿಗಳು ಕೂಡ ಅವರು ಏನು ಅವ್ರದ್ದು ಡ್ರೆಸ್ ಕೋಡ್ ಇರುತ್ತೆ, ಬ್ಲಾಕ್, ಅದನ್ನ ಹಾಕೊಂಡು ಹೋಗೋದಿಲ್ಲ. 100 ವರ್ಷಗಳಿಂದನೂ ಶಬರಿಮಲೆ ಡ್ರೆಸ್ ಕೋಡ್ ಇದೆ, ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವರು ಡ್ರೆಸ್ ಕೋಡ್ ಕಂಟಿನ್ಯೂ ಮಾಡೋಣ. ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಮಿಷನರಿ ಶಾಲೆಗಳು ಫಸ್ಟ್ ಆರಂಭ ಆಗಿದ್ದ ಶಾಲೆಗಳು ಅಂತ ಆರಂಭ ಆಗಿದ್ದ ಮಿಷನರಿ ಶಾಲೆಗಳು ಬಂದಾಗಲಿಂದ ಅವರದ್ದೇ ಆದಂತ ವಸ್ತ್ರ ಸಂಹಿತೆ, ನೀತಿ ಸಂಹಿತೆ, ಅವರದ್ದೇ ಆದ ಮಾರಲ್ ಎಜುಕೇಶನ್, ಅದರ ಹೆಸರಿನಲ್ಲಿ ಧರ್ಮ ಎಲ್ಲವನ್ನ ತಗೊಂಡು ಬಂದ್ರು. ಆಗ ವಿರೋಧವೇ ಏಳಲಿಲ್ಲ, ಬಹಳ ಕಡಿಮೆ, ನೆಗ್ಲಿಜಿಬಲ್ ಅನ್ನೋಷ್ಟರ ಮಟ್ಟಿಗಿನ ವಿರೋಧ ಏಳ್ತು. ಹಿಂದೂಗಳು ತಮ್ಮ ಉದಾರವಾದಿ ನಿಲುವಿನಲ್ಲಿ ಎಲ್ಲೋ ಒಂದ್ ಕಡೆ ತಮ್ಮ ಧಾರ್ಮಿಕ ಅಸ್ಮಿತೆಯನ್ನ ಬಿಡ್ತಾ ಈಗ ಇನ್ಸೆಕ್ಯೂರ್ ಆಗಿ ಫೀಲ್ ಆಗಿ ಈಗ ಸಡನ್ ಆಗಿ ಅದನ್ನ ನಾವು ರೀಡಿಫೈನ್ ಮಾಡ್ಕೋಬೇಕು ಅಂತ ಅನಿಸಿದ್ಯಾ? ಒಳ್ಳೇದಾದ್ ಕೆಟ್ಟದೋ ನಾ ಹೇಳ್ತಾ ಇಲ್ಲ, ಆದ್ರೆ ಹೀಗಿರಬಹುದಾ ಪರಿಸ್ಥಿತಿ? ಯಾಕೆ ಇಷ್ಟು ವರ್ಷ ಇದನ್ನೆಲ್ಲ ಪ್ರಶ್ನೆ ಮಾಡ್ಲಿಲ್ಲ? ಈಗ ನಮಗಯ್ಯೋ ಬಳೆ ಹಾಕಕ್ ಬಿಡ್ತಿಲ್ಲ, ಕುಂಕುಮ ಇಷ್ಟು ವರ್ಷ ಯಾಕೆ ಸುಮ್ನಿದ್ರಿ? ಶತಮಾನಗಳ ಕಾಲ ಯಾಕೆ ಸುಮ್ನಿದ್ರಿ? ಇಡೀ ದೇಶದ ಶೈಕ್ಷಣಿಕ ವ್ಯವಸ್ಥೆಯ ವಿಚಾರವಾಗಿ ಯಾಕೆ ಒಂದು ಏಕರೂಪವಾದ ಸಂಹಿತೆ ತರೋದಕ್ಕೆ ಸಾಧ್ಯ ಆಗ್ಲಿಲ್ಲ? ಇಷ್ಟೆಲ್ಲ ಆಲ್ರೆಡಿ ಈ ವಿಚಾರದ ಬಗ್ಗೆ ಕೊನೆಯದಾಗಿ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ತಗೋಣ. ಎಸ್, ನಿರಂಜನ ಆರಾಧ್ಯ ಅವರೇ. ನನ್ನ ಪ್ರಕಾರ ವಿದ್ಯಾಕೇಂದ್ರಗಳು ಶಾಂತಿ, ಸಹಿಷ್ಣುತೆ, ಸೌಹಾರ್ದತೆಯ ಕೇಂದ್ರಗಳಾಗಬೇಕೆ ಹೊರತು ವಿವಾದಗಳನ್ನು ಊಟ ಹಾಕ್ತಕ್ಕಂಥ ಮತ್ತು ಖಂಡಿತ ಒಂದು ವರ್ಗದ ಮೇಲೆ ಇನ್ನೊಂದು ವರ್ಗವನ್ನು ಎತ್ತು ಕಟ್ಟತಕ್ಕಂಥ ಕೆಲಸ ವಿದ್ಯಾಸಂಸ್ಥೆಗಳಲ್ಲ. ಅವು ಕಲಿಕೆಯ ಕೇಂದ್ರಗಳಾಗಬೇಕು. ಮಕ್ಕಳನ್ನ ವಿಶಾಲವಾದ ದೃಷ್ಟಿಯಲ್ಲಿ ಬೆಳೆಸ್ತಕ್ಕಂಥ ಒಂದು ಭೂಮಿಕೆಯನ್ನು ಅವು ಕಟ್ಕೊಡ್ಬೇಕು.
ಅಂದ್ರೆ ಸುರಕ್ಷತೆ ದೃಷ್ಟಿಯಿಂದ ಅಂದ್ರೆ ಏನು ಅಲ್ಲಿ ನಿಯಮಗಳಿದೆ ಅಲ್ಲ, ಅದನ್ನ ಫಾಲೋ ಮಾಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ತರ ದ್ವಂದ್ವಗಳು ಮಕ್ಕಳಲ್ಲೇ ನಾವು ಅಲ್ಲಿ ಅಂದ್ರೆ ಅವ್ರವರಲ್ಲೇ ದೊಡ್ಡ ಜಗಳ ಆಗ್ಬೋದು. ಇನ್ನೊಂದು ದುರಂತಕ್ಕೆ ಅಸುರಕ್ಷತೆಗೆ ಕಾರಣ ಆಗುವಂತ ತಾಣ ವಿದ್ಯಾಸಂಸ್ಥೆ ಆಗ್ಬಾರ್ದು. ಅಲ್ಲಿನ ರೂಲ್ಸ್ ಏನ್ ರೆಗ್ಯುಲೇಷನ್ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ಸುರಕ್ಷತೆ ಒಳ್ಳೆಯದು ಅಂತ ಅಭಿಪ್ರಾಯ ನಂದು. ಓಕೆ, ಉಮರ್ ಶರೀಫ್ ಅವರೇ, ನಿಮ್ಮ ಪ್ರಕಾರ ಜೀವನ ಮಾಡೋಕ್ಕೆ ಯಾವ ಇನ್ಸ್ಟಿಟ್ಯೂಷನ್ ನಿಮಗೆ ಜಾಗ ಕೊಡುತ್ತೋ ಇಲ್ಲ ನಿಮಗೆ ಫ್ರೀಡಮ್ ಕೊಡುತ್ತೋ ಅಂತ ಜಾಗದಲ್ಲಿ ಹೋಗಿ ಓದಿ. ಯಾಕಂತ ಹೇಳಿದ್ರೆ ಇವಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿದೆ, ಗೊತ್ತಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲಿ ಒನ್ ಡೇ ಚಾರಿಟಿಗೋಸ್ಕರ ಫಾರ್ ಚಾರಿಟಿ ಎಲ್ಲರೂ ನ್ಯೂಡ್ ಆಗಿ ಹೋಗ್ಬಿಡ್ತಾರೆ, ಬಟ್ಟೆನೆ ಹಾಕದೆ ಒಂದಿನ. ಅದು ಬಂದು ಏನಂದ್ರೆ ಅಲ್ಲಿರುವ ಸಂಸ್ಕೃತಿಗೆ ಇಟ್ಸ್ ಓಕೆ, ಬಟ್ ಇಂಡಿಯಾನಲ್ಲಿ ಅದು ಮಾಡಂಗೇ ಇಲ್ಲ. ಸೊ ನಾನು ಆಕ್ಸ್ಫರ್ಡ್ ನಲ್ಲಿ ಓದ್ಬಿಟ್ಟು ನಾನು ಒಪ್ಕೊಳ್ಳಲ್ಲ ಅಂತ ಇರೋಕೆ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ಚೂಸ್ ಅವರ್ ಇನ್ಸ್ಟಿಟ್ಯೂಷನ್. ಓಕೆ, ಥ್ಯಾಂಕ್ ಯು. ತಮ್ಮ ಮೂರಿಗೂ ಕೂಡ ಅನಂತ ಧನ್ಯವಾದಗಳು. ಬಹಳ ಬಹಳ ಮೌಲಿಕವಾದಂತ ದೃಷ್ಟಿಕೋನಗಳನ್ನ ತಂದಿದ್ದೀರಿ. ತಮ್ಮ ಮೂರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ್ತ ಅಂತಾರೆ. ವಿದ್ಯೆ ಇರೋದು ಜ್ಞಾನ ವೃದ್ಧಿಗಾಗಿ. ಅಂಥ ಜ್ಞಾನ ವೃದ್ಧಿ ಆದಾಗ ಇಂಥ ಸಮಸ್ಯೆಗಳೆಲ್ಲ ಬರೋದೇ ಇಲ್ಲ. ನಾನು ನನ್ನತನ ಅನ್ನೋ ಅಸ್ಮಿತೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕು. ಇಡೀ ವಿದ್ಯೆಯ ಹುಡುಕಾಟವೇ ಈ ನಾನು ಅನ್ನೋ ಅಸ್ಮಿತೆಯನ್ನ ಕಂಡುಕೊಳ್ಳೋದಾಗಿರುತ್ತೆ. ಹಾಗಾಗಬೇಕು. ಹಾಗಾಗುವ ಹಾದಿಯಲ್ಲಿ ಈ ತರದ ಸಿಲ್ಲಿ ಸಂಘರ್ಷಗಳಿಗೆ ಅನುವು ಮಾಡಿಕೊಡಬಾರದು. ವಿದ್ಯೆ ಅನ್ನೋದನ್ನ ಪಡ್ಕೊಳ್ಳೋ ಒಳ್ಳೆ ಸಹಿಷ್ಣುತೆಯ ತಾಣ ಆಗ್ಲಿ ಶಾಲಾ ಕಾಲೇಜುಗಳು ಅಂತ ಹೇಳ್ತಾ, ಸಮಾಜಕ್ಕೆ ಮಾದರಿ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.